ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಮುಳ್ಳನ್ನು ಮುಳ್ಳಿನಿಂದಲೇ ತೆಗಿಬೇಕು ಹೇಳಿದವರು ಯಾರು? ಆರ್ ಅಶೋಕ್ ಒಂದು ಇಂಟರ್ವ್ಯೂದಲ್ಲಿ ಹೇಳಿದರು. ನಾವು ಮುಂದಿನ ಚುನಾವಣೆಯಲ್ಲಿ ಗ್ಯಾರಂಟಿಗೆ ಗ್ಯಾರಂಟಿನೇ ತಂದು ಸೋಲಿಸ್ತೀವಿ. ನಾವು ತಪ್ಪು ಮಾಡಿದ್ದೀವಿ, ಹಿಂದಿನ ಚುನಾವಣೆಯಲ್ಲೇ ತಪ್ಪು ಮಾಡಿದ್ದೀವಿ. ಇವತ್ತು ಜ್ಞಾನೋದಯ ಆಗ್ಯದ ಅವ್ರಿಗೆ. ಅಂದ್ರೆ ಅವರು ಇನ್ನು ಗ್ಯಾರಂಟಿಗಳ ಸರಮಾರಿಯನ್ನು 2028ರಲ್ಲಿ ಘೋಷಿಸುವುದು ಗ್ಯಾರಂಟಿ. ಯಾಕಂದರೆ ಗ್ಯಾರಂಟಿಯಿಂದ ಗೆದ್ದರು. ಇವತ್ತು ಗ್ಯಾರಂಟಿಯಿಂದ ಅಧಿಕಾರ ಹಿಡಿದಿದ್ದಾರೆ, ಗ್ಯಾರಂಟಿಯಿಂದ 140 ಮಂದಿನ ಮಾಡ್ಕೊಂಡಿದ್ದಾರೆ ಅನ್ನೋದು ಇವತ್ತು ಅವ್ರಿಗೆ ಸ್ಪಷ್ಟ ಆಗ್ಯದ. ಮತ್ತು ಎಲ್ಲಿವರೆಗೆ ನಾವು ಗ್ಯಾರಂಟಿಯನ್ನು ತೆಗೆದುಕೊಳ್ಳೋದಿಲ್ಲ ಅಲ್ಲಿವರೆಗೆ ನಾವು ಇವರು ಸೋಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಸಪೋಸ್ ಅವ್ರು ಅಂದಂಗೆ ಗ್ಯಾರಂಟಿ ಅಂತ ತಗೊಂಡು ಇವ್ರು ಕೊಟ್ಟಂಥ ಗ್ಯಾರಂಟಿಗೆ ಇನ್ನೊಂದೆರಡು ಸೇರಿಸೆ ಮಾಡಿದ್ರೆ, ಯಾಕಂದ್ರೆ ಗ್ಯಾರಂಟಿ ಕೊಡೋದ್ರಲ್ಲೇ ಮಾತಾಡೋದ್ರಲ್ಲೇ BJP ಅವ್ರನ್ನ ಮೀರಿಸುವಷ್ಟು ಯಾರೂ ಇಲ್ಲ. ಇಲ್ಲಿವರೆಗೆ ಅವರೆಲ್ಲ ಘೋಷಣೆಗಳನ್ನು ಮಾಡ್ಕೊತ ಬಂದಿದ್ದಾರೆ. ಅದ್ರಲ್ಲಿ ಎಷ್ಟು ಮಟ್ಟಿಗೆ ಯಶಸ್ವಿ ಮಾಡಿದ್ದಾರೆ? ಪ್ರಚಾರ ಪ್ರಸಾರಕ್ಕನ ಹೆಚ್ಚು ಕಡಿಮೆ ಒಂದು ಕಳೆದ 2-3 ವರ್ಷಗಳಲ್ಲಿ ಪ್ರಸಾರ 15 ಲಕ್ಷ ಕೋಟಿ ರೂಪಾಯಿಗಳು ಖರ್ಚು ಮಾಡ್ಯಾರ ಅಂತ ರಿಪೋರ್ಟ್ಸ್ಗಳು ಬರ್ತಾಯಿದ್ದವು. ಯಾವುದೇ ಸಮಯ ಮಾಡ್ತಾ ಇರ್ತಾರೆ ಅವ್ರು. ಉದ್ಯೋಗ ಪ್ರಚಾರ ಮಾಡೋರು. ಈಗ ಇಲೆಕ್ಷನ್ ಮಾನ್ಯ ಆಯಿತು, ಮುಗೀತು. ಇನ್ನೇನು ಕೊಡ್ತಾರಲ್ಲೇ? ಅಲ್ಲೇ ಆಡಳಿತ ನೋಡ್ಬೇಕಾಗಿದೆ ವೆಸ್ಟ್ ಬೆಂಗಾಲದ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅದೇ ಕಾಲಕ್ಕೆ ಬಿಹಾರಕ್ಕೂ ಕೊಟ್ಟಿದ್ದಾರೆ. ಎಷ್ಟು ಕೊಡ್ತಾ ಇದ್ದಾರೆ, ಇವತ್ತು ಏನು ಮಾಡ್ತಾ ಇದ್ದಾರೆ ಕಣ್ಣು ಮುಂದದ. ಅದು ಹೆಣ್ಮಕ್ಳು ರೊಕ್ಕ 10 ತಿಂಗಳಿಗೆ 10,000 ರೂಪಾಯಿ ಕೊಡ್ತಾನೆ ಅಂತ ಹೇಳಿದವ್ರಿಗೆ ಇವತ್ತಿಲ್ಲ. ನಿತೀಶ್ ಕುಮಾರ್ ಹೋದ್ರೆ ಹೊರಗೆ ಇವ್ರು ಎಷ್ಟು ಮಟ್ಟಿಗೆ ಕೊಡ್ತಾರೆ, ಪಾಲಿಸ್ತಾರ, ಅದನ್ನು ಎಷ್ಟು ಮಟ್ಟಿಗೆ ಹೇಳೋ ಸಹಿತ ನೋಡ್ಬೇಕಾಗ್ಯದ. ಒಂದಲ್ಲ ಎರಡಲ್ಲ, ಜೈಲೇ ಎಷ್ಟು ಕೊಡ್ಲಿಕ್ಕೆ ಇಟ್ಟಿದ್ದಾರೆ, ಎಷ್ಟು ಮಂದಿ ಕೊಟ್ಟಿದ್ದಾರೆ, ಫ್ರೀ ಎಜುಕೇಷನ್ ಇಟ್ಟಿದ್ದಾರೆ, ಅಲ್ಲೇ ಏನು ಇಟ್ಟಿದ್ದಾರೆ ಅಲ್ಲಿ. ಆ ಮದ್ನಿ ಹೇಳ್ತಾರೆ ಇಲ್ಲ ಅಲ್ಲಿ ಏನೂ ಇಟ್ಟಿಲ್ಲ, ಎಲ್ಲ ಕಿತ್ತೋಗದಂಗೆ ಮಾಡಿದ್ದಾರೆ ಅಂತೇಳಿ. ಮತ್ತು ಅಲ್ಲಿ ಅನೇಕ ಗುಡಿಸಲು ಕಟ್ಕೊಂಡು ಬಡ ಜನ ಬದುಕ್ತಾಯಿದ್ರು ಅಲ್ಲಿ ಸ್ಲಮ್ ಏರಿಯಾದಲ್ಲೇ. ಅವ್ರ ಮನೆಗಳನ್ನೆಲ್ಲ ಕಿತ್ತು ಹೋಗ್ಬಿಟ್ಟಿದ್ದಾರೆ. ಅವರು ಅಶಾಂತ ಆಗಿದ್ದಾರೆ ಇವತ್ತು. ಇವೆಲ್ಲನೂ ಸೂಕ್ಷ್ಮವಾಗಿ ಗಮನಿಸ್ತಾ ಹೋಗ್ಬಿಡ್ತಪ್ಪ ಅಂತಂದ್ರೆ, ಗ್ಯಾರಂಟಿ ಕೊಡ್ತಾನೆ ಅಂತ ಅನ್ನೋದು ಗ್ಯಾರಂಟಿನ, ಅದರಲ್ಲಿ 2 ಮಾತಿಲ್ಲ. ಆದ್ರೆ ಏನೇನು ಕೊಡ್ಬೋದು, ಇವ್ರು ಏನು ಕೊಟ್ಟಿದ್ದಾರೆ ಇದಕ್ಕೆ ಒಂದೆರಡು ಹೆಚ್ಚಾಗಿ ಕೊಡ್ತಾರೆ. ಯಾಕಂದ್ರೆ ಈಗ ಹೆಂಗಾಗಿದ್ದು ಪರಿಸ್ಥಿತಿ ಗ್ಯಾರಂಟಿ, ಇದು ಒಂದು ಕಥೆಗೆ ಬರ್ತದೆ. ಒಬ್ಬ ತಪಸ್ಸಿಗೆ ಕೂತಿರ್ತಾರೆ ಇಬ್ಬರು. ಶಿವ ಪಾಪ ಅವ್ರು ನಿಂತಿದ್ದು ನೋಡಿ 10-12 ವರ್ಷ ತಿರಾಮಲು ಏನೋ ಗೊತ್ತಿಲ್ಲ ನೋಡಿ, ಪಾಪ ಕರುಣೆಯಿಂದ ಅವ್ರಿಗೇನು ಕೊಡಬೇಕು ಅನ್ನೋದ್ರೊಳಗೆ ಯಾಕೋ ಸುಮ್ಮನೆ ಇರ್ತಾರೆ. ಆಗ ಪಾರ್ವತಿ ಇದ್ದಂಥವ್ರು ಪಾಪ ಹೆಣ್ಣುಗರಳ ಇಲ್ಲ ರೀ, ಮತ್ತು ಪಾಪ ಅವರು ನಿಮ್ಮ ಸಲುವಾಗಿ ಜಪ ಮಾಡ್ತಾ ಇದ್ದಾರ, ಹೋಗ್ರಿ ಅಂದಾಗ ಆಗ ಹೇಳ್ತಾನೆ ಹೆಂಡತಿ ಪಾರ್ವತಿಗೆ, ಇಲ್ಲವಾ ಇಲ್ಲ ನಾ ಅಲ್ಲಿ ಹೋದ್ರೆ ಬ್ಯಾರನ ಆಗ್ತೈತದ, ಅದಕ್ಕೆ ನಾನು ಸುಮ್ಮನೆ ನನಗೆ ಗೊತ್ತಿಲ್ಲ. ಅವರು ಇಬ್ಬರು ನನ್ನ ಅತ್ಯಂತ ಪ್ರೀತಿಯ ಭಕ್ತರು ಅಂತೇಳಿ. ಹಾಗಾದ್ರೆ ಹೋಗ್ರಿ ಅಂತ ಬ್ಯಾಡ ಅಂತ ಹೇಳಿದ್ರು ಕೇಳೋದಿಲ್ಲ. ಹೋಗ್ರಿ ಪಾಪ ಏನು ಕೊಟ್ಟು ಬರ್ರಿ ಅವರಿಗೆ ಅಂದ ತಕ್ಷಣ ಈ ಜೋಕ್ ನಿಮಗೆ ಗೊತ್ತಿರ್ಬೋದು. ಹೋಗಿ ಕೇಳ್ದನಪ್ಪ, ಇಲ್ಲ ನಾವು ಒಬ್ಬಗ ಏನಪ್ಪ ಆಗಲಿ ತಪಾಸ, ನಿನಗೇನು ಬೇಕು? ನಮ್ಗೆ ಶುರುವಾಗಿಬಿಡ್ತು ಏನು ಬೇಕು ಅನ್ನುವಂಥದ್ದು. ಯಾಕಪ್ಪ ಅಂತಂದ್ರೆ ನಾ ಏನು ಕೇಳಿದ್ರೆ ಅದು ಡಬಲ್ ಅವನಕ್ಕಿ ಕೇಳ್ತಾನೆ. ಅವ್ರವ್ರು ಇರಿಸೇ ಡೆಡ್ ಅಮೌಂಟ್, ಡೆಡ್ ಅಗೇನ್ಸ್ಟ್ ಬೋತ್ ಆಫ್ ದೆಮ್. ಹಂಗಾದ್ರೆ ಏನು ಕೇಳೋದು? ವಿಚಾರ ಮಾಡ್ತಾನೆ. ಸ್ವಾಮಿ ದೇವರ, ನೀವು ಬಂದಿರಿ ಭಾಳ ಸಂತೋಷ, ಆದ್ರೆ ನನಗೊಂದು ನೀವು ಕೋರಿಕೆಯನ್ನು ದಯವಿಟ್ಟು ಇದು ಕೊಡ್ರಿ ನನಗೆ. ಏನು ಅವಾಗ ಏನು ಕೊಡ್ತೀರಲ್ಲ ನೀವು, ಅದನ್ನು ಡಬಲ್ ಕೊಡ್ರಿ ಅಂತ. ಆ ವ್ಯಕ್ತಿಗೆ ಏನು ಕೊಡ್ತೀರಿ? ಡಬಲ್ ಕೊಡ್ರಿ. ಬ್ಯಾಡಪ್ಪ ಅಂತ ಹೇಳ್ತಾನೆ. ನಾವು ಕೇಳೋರು ಇಲ್ಲರಿ. ಅಲ್ಲ ಆಯ್ತಪ್ಪ ತಥಾಸ್ತು ಹೋಗ್ತಾನೆ. ಅಲ್ಲಿ ಕೇಳಿದಾಗ ಅವಾಗ ನೀವು ಏನು ಕೊಟ್ರಿ ಅಂತ ಕೇಳ್ತಾನೆ. ಏನಿಲ್ಲಪ್ಪ ನಿನ್ನೆ ಕೇಳು ಅಂತಾನೆ. ಇಲ್ಲ ಅವಾಗೇನು ಕೊಟ್ರಿ ಅಂದ್ಕೊಳ್ಳಿ. ಇಲ್ಲಪ್ಪ ನಿನಗೇನು ಕೊಡ್ತಾನಲ್ಲ ಅದ್ರ ಡಬಲ್ ಕೊಡುತ್ತಲ್ಲ ಅಂತ ಏನಪ್ಪ ಅವಾಗಂತ ಹೇಳಿದ. ಆಗ ಒಂದು ಹಂಗೆ ವಿಚಾರ ಮಾಡಿ ನೆಲ್ಲಿ ಒಂದು ಬಿಡೋದು ಬೇಡ ಈಗ ಅಂತೇಳಿ ಅವತ್ತಿಂದ ನನ್ನೊಂದು ಕಾಲು ತೆಗಿಯಪ್ಪ ಅಂತ ಹೇಳಿದಂತ. 2 ಕಾಲ ಅವನು ಹೋದು, ಇನ್ನೊಂದು ಕಾಲ ಹೋದು. ಹಂಗೆ ಇವತ್ತು ಈ ಗ್ಯಾರಂಟಿಗಳ ಸಲುವಾಗಿ ಹೇಳ್ಬೇಕಾಗ್ಯದ. ಇವತ್ತು ಆರ್ ಅಶೋಕ್ ಅವ್ರು ಮಾತಾಡಿದ್ದು ನೋಡಿದಾಗ, ಹೌದು ಆರ್ ಅಶೋಕ್ ಅವ್ರು ಹೇಳಿದ್ದು ನಾವು ಅವ್ರಿಗೆ ಎಷ್ಟು ಗ್ಯಾರಂಟಿ ಕೊಡ್ತೀವಿ ಅಂತ. ಹಾಗಾಗಿ ಗ್ಯಾರಂಟಿ ಪರಿಹಾರ ಏನು? ಇದು ಪರಿಹಾರ ಇನ್ನೂವರೆಗೆ BJPಗರು ಹೇಳಿದ್ರು ಸತ್ಯ ಅದ. ಖಜಾನೆ ಹಾಳಾಗ್ತದೆ. ಯಾಕಂದರೆ ಇಲ್ಲಿ ಉದ್ಯೋಗಗಳೇ ಇಲ್ಲಲ್ರಿ, ಉದ್ಯೋಗ ಸೃಷ್ಟಿನೇ ಇಲ್ಲ. ಯಾವ ಉದ್ಯೋಗ ಕೊಟ್ಟರೆ ಜನರಿಗೆಲ್ಲ ಉದ್ಯೋಗ ಸಿಗ್ತಾವೆ ಅನ್ನೋದು ನಮ್ಮಲ್ಲಿ ಕಲ್ಪನೆ ಇಲ್ಲ, ಪರಿಕಲ್ಪನೆ ಇಲ್ಲ.
ಏನೋ ಹಿಂದೆ ಒಂದಿಷ್ಟು ಮಾಡಿದ್ರು, ಇಂಡಸ್ಟ್ರಿ ಮಾಡಿದರು, ಮತ್ತೇನೋ ಮಾಡಿದ್ರು, ಅವು ಯಶಸ್ವಿ ಆಗಲಿಲ್ಲ. ನಂತರ ಯಶಸ್ವಿ ಆಗಲಿಲ್ಲ ಅಂದ್ರೂ ಓಪನ್ ಮಾರ್ಕೆಟ್ ಬಂತು. ಓಪನ್ ಮಾರ್ಕೆಟ್ ಬಂದ ಪ್ರೈವೇಟ್ರಿಗೆಲ್ಲ ಕೊಟ್ಟರು. ಪ್ರೈವೇಟ್ದವರ ತಾವು ಲಾಭ ಆಗ್ತದೆ ನಡೆಸಿದ್ರು, ಲಾಭ ಆಗೋ ಕಾರಣಕ್ಕೆ ಮಾರ್ಕೊಂಡು ಬಿಡಾಕಿದ್ರು. ಇವತ್ತು ಪೂರ ದಿವಾಳಿ ದೇಶದ 32 PSUಗಳು ಇವತ್ತು ಬಂದಿದ್ದಂಗೆ ಪ್ರೈವೇಟ್ರಿಗೆ ಕೊಟ್ಟರು, ಅವ್ರು ನಡೆಸ್ತಾ ಇಲ್ಲ ಸರಿಯಾಗಿ. ಹೀಗಾಗಿ ಎಲ್ಲ ಕಡೆ ಉದ್ಯೋಗ ಇಲ್ಲ, ಕೋಟಿಗಳಲ್ಲಿ ಜನ ಇವತ್ತು ನಿರುದ್ಯೋಗ. ಈ ಪರಿಸ್ಥಿತಿ ಇವತ್ತಿಲ್ಲ. ಹೀಗಾಗಿ ಖಜಾನೆ ದುಡ್ಡು ಎಲ್ಲಿ ಬರೋದು ಇವ್ರಿಗೆ ಹಂಚಾಕ? ನಮ್ಮ ಮೇಲೆ ಟ್ಯಾಕ್ಸ್ ಹಾಕ್ತಾರೆ ಸಿಕ್ಕಾಪಟ್ಟೆ. ಇವತ್ತು ನೋಡಿ ಎಲ್ಲ ಮಾರ್ಕೆಟ್ ತುಟ್ಟಿ ಒಂದು ಕಪ್ ಸಣ್ಣ ಚಹಾ ಕುಡಿದಾಗ 10 ರೂಪಾಯಿ ಅಂತಾರೆ. ಬಡವು ಹೆಂಗೆ ಬದುಕೋದು? ಮುಂಜಾನೆ ಸಾಯಂಕಾಲ ದುಡಿದ್ರು 300-400 ಯಾರು ಕೊಡೋದಿಲ್ಲ. ಹೇಳ್ತಾರೆ 500 ಕೊಡ್ತಾರೆ, 600 ಕೊಡ್ತಾರೆ ಅಂತೇಳಿ ಹೇಳ್ತಾರೆ ಅಷ್ಟೇ. ಒಂದು ದಿವಸ ನಾವು ಭಾಳ ಅರ್ಜೆಂಟ್ ಇದ್ದಾಗ 500 ಕೊಡ್ಬೋದು. ಊಟ ಟೈಮ್ದಾಗ ಅವ್ರು ಕೊಟ್ಟಷ್ಟೇ, ಇವ್ರು ತೊಗೊಂಡಷ್ಟೇ. ಇಂಥ ಪ್ರಸಂಗ ಈ ದೇಶ ತುಂಬ 95% ಜನ ಇದ್ದಾರೆ ಇವತ್ತು. ಅದಕ್ಕೆ ಈ ಗ್ಯಾರಂಟಿ ಸಿದ್ದರಾಮಯ್ಯವ್ರಿಗೆ ಗೆಲ್ಲಾಕತ್ತಾರೆ ಗ್ಯಾರಂಟಿ ಇಲ್ಲ. ಆದ್ರೆ ಅದನ್ನು ಈಗ ಏನು ಮಾಡೋರಪ್ಪ ಅಂದ್ರೆ BJPಗೂ ನಾವು ಗ್ಯಾರಂಟಿ ಕೊಡ್ತೀವಪ್ಪ ಅನ್ನೋರು ಅಂದಾಗ ಗೆಲ್ಲೋದು ಹೆಂಗೆ? ಅದಕ್ಕೆ ಇವತ್ತು ಸಿದ್ದರಾಮಯ್ಯನವರು ಇವತ್ತು ನಿಂತು ವಿಚಾರ ಮಾಡಬೇಕಾಗಿದೆ ಯಾವುದಪ್ಪ ಅಂತ. ಯಾಕಂದ್ರೆ ಸೋಷಿಯಲಿಸ್ಟಿಕ್ ವ್ಯೂಸ್ನ ಮೇಲೆ ಬಂದಂಥವ್ರು ಇದ್ದಾರೆ, ಅವ್ರನ್ನ ಪ್ರೀತಿ ತಿಂತವ್ರು ಅದಾರ, ಇದಕ್ಕೆ ಮುಂದುವರೆಸಿ ಅಂತ ಹೇಳುವಂಥ ಅವ್ರ ಮಿತ್ರರು ಅದಾರ. ಅದು ಗ್ಯಾರಂಟಿ ಮುಂದುವರೆಸ್ತಾರೆ ಅವರು. ಅದ್ರ ಜೊತೆ ಅದನ್ನ ತೊಗೊಂಬಂದ್ರೆ 2022ರಾಗ ಗೆದ್ದರೆ ಮುಂದುವರ್ಸೋದು, ಗೆಲ್ಲಿಕ್ಕೆ ಅಂದ್ರೆ BJP ನಡೆಸ್ತಾರೆ. ಅಂದ್ರೆ ಇದಕ್ಕೆ ಪರ್ಯಾಯವಾಗಿ ಇದಕ್ಕಿಂತ ಹೆಚ್ಚಿನ ಏನು ಕೊಡೋಕ್ಕೆ ಸಾಧ್ಯ ಇಲ್ಲ. ಎಲೆಕ್ಷನ್ದಲ್ಲಿ ಅಂತ ದುಡ್ಡು ಹಂಚೋದು ಮಾಡೋದು, 500 ಹಂಚ್ತಾರೆ, 1000 ಹಂಚ್ತಾರೆ, ಇವ್ರು 1000 ಹಂಚಾರು, 2000 ಹಂಚ್ತಾರೆ, 2000 ಹಂಚರು, 1000 ಹಂಚ್ತಾರೆ. ಇವ್ರು ನಾವು ಕೇಳ್ತೀವಿ. ಸಾರಾಯಿ ಇರ್ತದೆ ಎಲ್ಲ ಹಂಚೋದು ನಾವು ಕೇಳಿದ್ವಿ. ಈಗ ಸಾರಾಯಿ ಮುಗಿತು, ಈ ಗ್ಯಾರಂಟಿಗೆ ಬಂದದು. ಇನ್ನು ನಂತರ ಏನು? ಇವು ಪರಿಹಾರ ಇಲ್ಲ. ಗ್ಯಾರಂಟಿ ಕೊಡೋದು ಹೋದ್ರೆ ಇದು ಪರಿಹಾರ ಇಲ್ಲದ ಸಮಸ್ಯೆಗಳೆಲ್ಲ ಇವು. ಅದಕ್ಕೆ ಇರೋ ಒಂದು ಹಾದಿ ಎಲ್ಲರಿಗೂ ಉದ್ಯೋಗ ಸಿಗುವಂಥದ್ದು ಏನಪ್ಪ? ಅದನ್ನು ಇವತ್ತು ಸಿದ್ದರಾಮಯ್ಯ ವಿಚಾರ ಮಾಡಬೇಕಾಗಿದೆ. ಗ್ಯಾರಂಟಿಗಳ ಜೊತೆಗೆ ಉದ್ಯೋಗ ಸೃಷ್ಟಿ ನಿಶ್ಚಿತ. ಈಗ 72,000 ಖಾಲಿ ಅದಾವ ಶಿಕ್ಷಕರು, ಮತ್ತು ನೋಡಿದೆಲ್ಲ ಕೂಡ 2 ಲಕ್ಷ ಸಮಥಿಂಗ್ ಅದಾರ. ಅವು 2 ಲಕ್ಷ ಮೇಲ್ಪಟ್ಟು ಎಲ್ಲರೂ ತುಂಬ್ಕೋಬೇಕು. ಒಂದು ಎರಡನೇದು ಎಲ್ಲರಿಗೂ ಮುಂದಿನ ಏನಪ್ಪ ಕ್ಯಾಬಿನೆಟ್ದಲ್ಲಿ ಅಥವಾ ಮುಂದಿನ ನಮ್ಮ ಕಾರ್ಯಾವಧಿಯಲ್ಲೇ ಎಲ್ಲರಿಗೂ ಉದ್ಯೋಗ ಕೊಡ್ತೀವಿ ಅನ್ನುವಂತಹ ಒಂದು ಭರವಸೆನ ಈ 2 ವರ್ಷ ಮೂಡಿಸ್ಬೇಕು. ಅಂದಾಗ ಮಾತ್ರ ಕಾಂಗ್ರೆಸ್ಸಿಗೆ ಗೆಲ್ಲಕ್ಕೆ ಸಾಧ್ಯ ಅದ. ಅದರ್ವೈಸ್ ಇಲ್ಲ. ಅಲ್ಲಿ ಜೋರ್ದಾರ್ ಕಾಂಪಿಟೇಷನ್ ಆಗೋದು. ಈ ಸಲ ನೋಡ್ರಿ SIR ಅವ್ರ ಕಡೆ ಅದ. ಕೇಂದ್ರ ಸರ್ಕಾರಕ್ಕೆ SIR ಬಗ್ಗೆ ಗೊತ್ತದ. 90 ಲಕ್ಷ ಪ್ಲಸ್ 27 ಲಕ್ಷ ಲಾಸ್ಟ್ ಟೈಮ್ ಓಟ್ ಹಾಕಿದವ್ರಿಗೆ ಓಟ್ ಹಾಕಕ್ಕೆ ಕೊಡಲಿಲ್ಲ. ಕರ್ನಾಟಕದಲ್ಲಿ ಈಗ ಶುರುವಾಗಿದೆ. 90 ಲಕ್ಷ ಮಂದಿ ಕೌಂಟ್ ಮಾಡ್ತಾ ಇದ್ದಾರೆ. ನೀವು ಸುದ್ದಿಗಳಿದ್ದಾವ. SIR ಅವ್ರ ಕಡೆ, EVM ಅವ್ರ ಕಡೆ, VVPAT ಅಂತ ಎಲ್ಲ ಕಡೆ ಕೊಡೋದಿಲ್ಲ. ಬ್ಯಾಲೆಟ್ ಪೇಪರ್ ಅಂತ ಎಂದೂ ತರೋದಿಲ್ಲ. ಮುಂದೆ ಗೆಲ್ಲವ್ರು ಹೆಂಗೆ? ಇದು ಇವತ್ತಿಂದ. ಯಾಕಂದ್ರೆ ಅವ್ರ ಕಡೆ ಜ್ಞಾನೇಶ್ ಕುಮಾರ್ ಅವ್ರ ಕಡೆ ಇದ್ದಾರೆ SIR ಜೊತೆಗೆ. ಅದ್ರ ಜೊತೆಗೆ ಗ್ಯಾರಂಟಿನೂ ಹೇಳ್ತಾರೆ ಅವರು. ಎಲ್ಲನೂ ಕೊಡೋದು ಅಂದಾಗ ಕಾಂಗ್ರೆಸ್ಗೆ ಗೆಲ್ಲಕ್ಕೆ ಸಾಧ್ಯನಾ? ಈ ದಿಶೆಯಲ್ಲಿ ಯೋಚನೆ ಮಾಡಬೇಕಾಗಿದೆ. ಮತ್ತು ಈ ಸಂದರ್ಭದಲ್ಲಂತೂ ಏನು ಮತ್ತೆ ನಮ್ಮ ಇವರು ಸಿದ್ದರಾಮಯ್ಯನವರು DKC ಅವರು CM ಕುರ್ಚಿ ಸಲುವಾಗಿ ಸಂಪೂರ್ಣ ತಿಕ್ಕಾಡೋದನ್ನು ಜಗ್ಗಾಡೋದನ್ನು ಮಾಡೋದು ಬಂದ್ ಮಾಡಲೇಬೇಕಾಗಿದೆ. ಇಲ್ಲಾಂದ್ರೆ ಅದನ್ನು ದೊಡ್ಡ ಇಶ್ಯೂ ಮಾಡಿಕೊಂಡು ಹೆಚ್ಚು ಕಡಿಮೆ ಆದರೂ ಸಹಿತ ಈಗ ಅವ್ರು DKC ಮೇಲೆ ಕಣ್ಣಿಟ್ಟಿದ್ದಾರೆ. DKC ಅವರು ಬಂದರೆ ಬಾಚು ಹೊಡೆದುಕೊಂಡು ಹೋಗಿಬಿಡ್ತಾರೆ. ಬರೋದಿಲ್ಲಪ್ಪ ಅಂತಂದರೆ ಹೋದರೆ ಕಾಂಗ್ರೆಸ್ಸಿಗರೇ ಇವ್ರನ್ನ ಮುಖ್ಯಮಂತ್ರಿನ ಮಾಡಿದರೆ ಅವ್ರ ಮೇಲೆ CBI ED ಎಲ್ಲ ದಾಳಿ ಮಾಡಿಸ್ತಾರೆ. ಇದು ಗೊತ್ತಿದ್ದ ವಿಷಯ ಅನ್ನೋದು. ಹೀಗಾಗಿ ಕಾಂಗ್ರೆಸ್ ಇವತ್ತು ಏನಪ್ಪ ಅಂತಂದ್ರೆ ಅದ್ರ ಮುಂದಿರೋ ಒಂದು ಆಪ್ಷನ್ ಗ್ಯಾರಂಟಿ ಜೊತೆಗೆ ಎಜುಕೇಷನ್ ಫ್ರೀ, ಅದೇ ಕಾಲಕ್ಕೆ 10+2 ಮಿನಿಮಮ್, ಆರೋಗ್ಯ ಫ್ರೀ, ಉದ್ಯೋಗ ಸೃಷ್ಟಿಗೆ ಏನು ಮಾಡ್ತೀರಿ? ಈ 2 ಪಾಯಿಂಟ್ ಸಮಥಿಂಗ್ ಅದ. ಅಷ್ಟು ಜನರಲ್ಲಿ ಉದ್ಯೋಗ ಕೊಟ್ಟು ನಾವು ಉದ್ಯೋಗ ಸೃಷ್ಟಿ ಮಾಡ್ತೀವಿ ಭರವಸೆ ಕೊಟ್ಟಾಗ 2022ರಲ್ಲಿ ಕಾಂಗ್ರೆಸ್ಗೆ ಏನೋ ಅವಕಾಶ. ಇಲ್ಲಾಂದ್ರೆ ಭಾಳ ಕಷ್ಟ. ಯಾಕಂದ್ರೆ ಈಗಾಗಲೇ ದಕ್ಷಿಣ ಭಾರತದಲ್ಲಿ ಅತ್ಯಂತ BJPಗೆ ಒಂದಿಷ್ಟು ಗೆಲುವನ್ನು ತಗೊಂಡಂಥ ರಾಜ್ಯ ಯಾವುದಿದ್ದಾರೆ ಅದು ಕರ್ನಾಟಕ. ಈಗ 150 ಸೀಟ್ ಗೆದ್ದಿದ್ದಾರೆ ಅವರು. ಅಷ್ಟು ಏರಿಯಾದಲ್ಲೇ ಈಗಾಗಲೇ BJPಯ ಬೀಜಗಳು ಬಿದ್ದಿದ್ದಾವೆ. ಹೀಗಾಗಿ ಅವರು ಈ ಸಲ ಹೆಚ್ಚು ಕಡಿಮೆ ಗೆಲ್ಲುವ ಅವಕಾಶಗಳು ಹೆಚ್ಚಿದಾವ. ಇನ್ನು ಸಿದ್ದರಾಮಯ್ಯರು, ರಾಹುಲ್ ಗಾಂಧಿ ಅವರು ಏನು ಮಾಡ್ಬೋದು? ಇದಕ್ಕೆ ಪರ್ಯಾಯ ಏನು ಮಾಡ್ಬೋದು? ಎಲ್ಲ ಹೇಳಂಥದ್ದು ಮಾಡ್ಬೋದು, ಬೇರೆದು ಮಾಡ್ಬೋದು. ಹೇಳಿದ್ರೆ ನಿಮಗೆ ಒಂದನೇದ್ದು ಎಲ್ಲರೂ ಉದ್ದೇಶಿಸುವಂಥ ಕ್ಷೇತ್ರ ಅಗ್ರಿಕಲ್ಚರ, ಒಕ್ಕಲ್ತನ, ಒಕ್ಕಲಿಗೆ ನೀರ ಮತ್ತು ಏನಪ್ಪ ಗೋಡಾವಣೆಗಳನ್ನು ಮಾಡಿಕೊಡುವಂಥದ್ದು. ಮತ್ತು ಇನ್ನುಳಿದ ಏನು ಕೆಲಸಗಳಿದ್ದಾವೆ ಕೃಷಿ ಆಧಾರಿತ ಉದ್ಯೋಗಗಳನ್ನು ಬೆಳೆಸಿದ್ರೆ ಮಾತ್ರ ಇಲ್ಲಿ ಭವಿಷ್ಯ ಸಿದ್ದರಾಮಯ್ಯರಿಗೆ ಮತ್ತು ಕಾಂಗ್ರೆಸ್ಗೆ. ಇಲ್ಲಾಂದ್ರೆ BJP ಜೊತೆ ದೊಡ್ಡ ಟಕ್ಕರ್ ಆಗುವಂಥ ಗ್ಯಾರಂಟಿ. ಇದಕ್ಕಿಂತ ಹೆಚ್ಚಿಗೆ ಮೇಲೆ ಮೋದಿಯವರ ಅದು ನಿಮಗೆ ಗೊತ್ತು ಹೇಳುವಂಥದ್ದು ಅವಶ್ಯಕತೆ ಇಲ್ಲ. ಪ್ರಚಾರ ರ್ಯಾಲಿ ಭಾಳ ಅದ್ಭುತ ಇರ್ತದೆ. ಈಗ ಈ ಸಲ ಕರ್ನಾಟಕದಲ್ಲೇ ಒಂದಿಷ್ಟು ಏನೋ BJP ಅವಕಾಶ ಹೆಚ್ಚು ಆಗಬಹುದು ಅಂತ ಲೆಕ್ಕಗಳದಾವ. ನಿಮಗೆ ಬಿಟ್ಟಿದ್ದಪ್ಪ ಅಂತ ಹೇಳ್ತಾ ಇದು ನಿಮಗೆ
ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ತಿಳಿಸ್ಬೋದು. H16 ನ್ಯೂಸ್ ಅರ್ಥಾತ್ ಹೆಚ್ಚುತ್ತಾರೆ ಎಂದು ಸತ್ಯದ ಕೈಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, Paytm ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.